ತನಿಖೆ ಮಾಡಬೇಕು ಮಾಡೋದಕ್ಕೆ ಅನುಮತಿ ಹೈಕೋರ್ಟ್ ಕೊಟ್ಟಿದ್ದಾರೆ ನಿನ್ನೆ. ಇವತ್ತು ಅದರ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು 3 ತಿಂಗಳಲ್ಲಿ ಮಾಡಿದ್ದಾರೆ ಅಂತೇಳಿ ಏನಿವತ್ತು ಭಾರತೀಯ ಜನತಾ ಪಕ್ಷ ಮತ್ತು BJP ಇವರು JDSನವರು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ತನಿಖೆ ಆಗಲಿ ಬಿಡಿ. ಯಾಕಂದರೆ ನಾವು ಈಗ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಯಾವುದೇ ರೀತಿ ನನ್ನಿಂದ ತಪ್ಪಾಗಿಲ್ಲ, ನಾನು ಅದರಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು. ಇವತ್ತು ಕುಮಾರಸ್ವಾಮಿ ಅವರ ಪ್ರಕರಣ ನೋಡಿದಾಗ ನೀವು ನೇರವಾಗಿ ಅವರ ಸಂಬಂಧಿಕರ ಅಥವಾ ಅವರ ಅತ್ತೆಯವರ ಹೆಸರಲ್ಲಿ GP ಆಗಿರ್ತಕ್ಕಂಥದ್ದು, ಫೈಲ್ ಮೇಲೆ ನೋಟಿಂಗ್ ಮಾಡಿರ್ತಕ್ಕಂಥದ್ದು, ಡಿನೋಟಿಫಿಕೇಷನ್ಗೆ ಇದನ್ನು ಮಣ್ಣೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಸಂದರ್ಭದಲ್ಲಿ ಅವರು ನೇರವಾಗಿ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಿಲ್ಲ. ಕೇವಲ ಊಹೆಗಳಿಗೆ ಅನುಗುಣವಾಗಿ ಆಮೇಲೆ ಇದು ಸೀಕ್ವೆನ್ಸ್ ಏನಿದೆ ನೋಡಿದಾಗ ಯಾರೂ ಡಿನೋಟಿಫಿಕೇಷನ್ ಮಾಡಿ ಅದೇ ರೀತಿಯಾಗಿ ಜಮೀನು ಖಾಲಿ ಇಟ್ಕೊಳಲ್ಲ. ಆ ರೀತಿ ದುರುದ್ದೇಶ ಇರ್ತಕ್ಕಂಥವ್ರು ತಕ್ಷಣ ಅವ್ರ ಹೆಸರಿಗೆ ಅಥವಾ ಬೇರೆಯವ್ರ ಹೆಸರಲ್ಲಿ GP ಮಾಡ್ಕೊಳ್ತಾರೆ. ಇದರಲ್ಲಿ ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ಮುಖ್ಯಮಂತ್ರಿಗಳು ಬೇರೆ ದುರುದ್ದೇಶದಿಲ್ಲ, ಯಾವುದೇ ರೀತಿ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದಿಲ್ಲ. ಅದರಿಂದ ಈಗ ಏನು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ತನಿಖೆ ಆಗಲಿ, 3 ತಿಂಗಳಲ್ಲಿ ವರದಿ ಕೊಡ್ತಾರೆ. ಇವತ್ತೇನು ಮೂಡಲಾಗಿರ್ತಕ್ಕಂಥದ್ದು ಮತ್ತು ಏನೇನು ಪತ್ರಗಳಿದ್ದಾವೆ, ಏನೇನು ಆಗಿದ್ದಾವೆ ಅಂತಕ್ಕಂಥದ್ದನ್ನು ಅವರು ತನಿಖೆ ಮಾಡಿ ವರದಿ ಕೊಡಲಿ. ಯಾಕಂದರೆ ಕೇವಲ ಇದನ್ನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ ತಕ್ಷಣ ಏನೋ ಆಯಿತು ಅಂತಕ್ಕಂಥದ್ದಕ್ಕೆ ಇಲ್ಲಿ ಭಯ ಪಡ್ತಕ್ಕಂಥದ್ದು ಏನಿಲ್ಲ. ಇದ್ರ ಬೇಸ್ ಮೇಲೆ ರಾಜೀನಾಮೆ ಕೇಳೋರಿಗೆ ಏನು ಹೇಳ್ತೀರಿ? ರಾಜೀನಾಮೆ ಕೇಳ್ತಕ್ಕಂಥವ್ರು ಅದೇನೋ ತಿರ್ಕನ್ನು ಕನಸು ಕಾಣ್ತಾ ಇದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದ್ವೇಷದ ರಾಜಕಾರಣ ಇದೆ. ಇವತ್ತು ಅವರಿಗೆ ಸೀಮಿತವಾಗಿ ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಮುಖಂಡರ ಮೇಲೆ ಈ ರೀತಿ ಮೊಕದ್ದಮೆಗಳನ್ನು ಹೂಡ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದು ಹಾಸ್ಯಾಸ್ಪದ. ಇದರಲ್ಲಿ ಯಾವುದೇ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಯಾವುದೇ ಇದಕ್ಕೆ ಪುರಾವೆಗಳಿಲ್ಲ. ಅದಕ್ಕೆ ರಾಜೀನಾಮೆ ಕೇಳ್ತಕ್ಕಂಥದ್ದಕ್ಕೆ ಕೇವಲ ಊಹೆಗಳ ಅನುಗುಣವಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಉದ್ಭವ ಆಗೋದಿಲ್ಲ. ನೋಡಿ ಇವತ್ತು ಕೋರ್ಟ್ ಏನಾಗ್ತದೆ, ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ಆಪಾದನೆಗಳು ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ಏನು ಹೇಳ್ತದೆ, ಆಯಿತು ತನಿಖೆ ಆಗಲಿ, ವರದಿ ಬರಲಿ ಬಿಡಿ, ಸತ್ಯಾಸತ್ಯತೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆದೇಶ ಕೊಟ್ಟಿರ್ಬೋದು. ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡ್ಬೋದು ಅದರ ಮೇಲೆ ಅಂತಕ್ಕಂಥದ್ದು ನೋಡೋಣ. ಯಾಕಂದರೆ ಇವತ್ತು ಇವರ ದುರುದ್ದೇಶಗಳು ಏನಿದೆ ಅಂತಕ್ಕಂಥದ್ದು, 1 ವರ್ಷದಿಂದ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಯಾವ್ಯಾವ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಎಷ್ಟು ಬಾರಿ ಈ ಸರ್ಕಾರವನ್ನು ಕೆಳಗಿಳಿಸಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವನ್ನೆಲ್ಲ ನೋಡಿದಾಗ ಇದನ್ನು ನಾವು ಖಂಡಿತ ಇವತ್ತು ನಾವು ರೆಡಿ ಇದ್ದೀವಿ. ಈಗ ಕೋರ್ಟ್ಗೆ ಗೌರವ ಕೊಟ್ಟು ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರ ಬಂದಾಗ ಅವತ್ತು ಯಾರು ತಪ್ಪು ಮಾಡಿದ್ದಾರೆ ಯಾರು ಇಲ್ಲ ಅಂತಕ್ಕಂಥದ್ದು ಸಾಬೀತಾಗುತ್ತೆ. ಇದು ಡಾಕ್ಟರ್ ಸುಧಾಕರ್ ಅವರ ಮಾತು. ಸುಧಾಕರ್ ಅವರ ಮಾತಕ್ಕೆ ಜ್ಞಾಪಕ ಇಟ್ಕೋಬೇಕು, ಯಾಕಂದ್ರೆ ಇದು ತಿರುಕನ ಕನಸಿದು. ನೋಡ್ತಾ ಇರಿ, ನಾವು ಇದರಿಂದ ಹೊರಗಡೆ ಬರ್ತೀವಿ ಯಶಸ್ವಿಯಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ.